ಬರೀ ಒಂದೇ ಒಂದು ರೀಲ್ಸ್ ಮಾಡಿಯೇ 50,000 ರೂಪಾಯಿ ಬಹುಮಾನ ಗೆಲ್ಲುವ ಅವಕಾಶವೊಂದನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಅರೆ ಏನಿದು, ಸರ್ಕಾರದಿಂದಲೇ ರೀಲ್ಸ್ ಸ್ಪರ್ಧೆನಾ ಅಂತೀರಾ? ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ಕೆಲವು ಯುವಕ ಯುವತಿಯರು ರೀಲ್ಸ್ ಮಾಡೋದ್ರಲ್ಲೇ ತಲ್ಲೀನರಾಗಿರ್ತಾರೆ. ಅಂಥವರಿಗೆ ಇದೀಗ ಬಂಪರ್ ಕೊಡುಗೆಯೊಂದು ಹುಡುಕಿ ಬಂದಿದೆ. ಬರೀ ಒಂದೇ ಒಂದು ನಿಮಿಷದ ರೀಲ್ಸ್ ಮಾಡಿದ್ರೆ ಸಿಗಲಿದೆ ಬರೋಬ್ಬರಿ 50,000 ರೂಪಾಯಿ. ಯಾರು ಬೇಕಾದರೂ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಬಹುದು. ಹೌದು, ಒಂದೇ ಒಂದು ನಿಮಿಷದ ರೀಲ್ಸ್ಗೆ ಬರೋಬ್ಬರಿ 50,000 ಹಣ ಸಿಗಲಿದೆ. ಅಷ್ಟೇ ಅಲ್ಲದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಅಂತ 3 ನಗದು ಬಹುಮಾನ ಸಿಗಲಿದೆ. ಇಂಥದ್ದೊಂದು ಬಹುಮಾನ ಘೋಷಣೆ ಮಾಡಿರೋದು ರಾಜ್ಯದ ಪರಿಸರ ನಿಯಂತ್ರಣ ಮಂಡಳಿ. ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿಗೆ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. 50 ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 3 ಬಹುಮಾನಗಳನ್ನು ಘೋಷಣೆ ಮಾಡಿದೆ. ಮಾಲಿನ್ಯ ತಡೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯದ ಯುವಕ ಯುವತಿಯರು ಅಥವಾ ಸಾಮಾನ್ಯ ನಾಗರಿಕರು ಸುಮಾರು 1 ನಿಮಿಷದ ಪರಿಸರ ಜಾಗೃತಿ ಕುರಿತು ಮನಮುಟ್ಟುವ ರೀಲ್ಸ್ ಮಾಡಿದ್ರೆ ಮೊದಲ ಬಹುಮಾನವಾಗಿ 50,000 ರೂಪಾಯಿ ನಗದು ಹಾಗೂ ದ್ವಿತೀಯ ಬಹುಮಾನವಾಗಿ 25,000 ರೂಪಾಯಿ ನಗದು ಹಾಗೂ ತೃತೀಯ ಬಹುಮಾನವಾಗಿ 10,000 ರೂಪಾಯಿ ನಗದು ನೀಡುವುದಾಗಿ ಘೋಷಣೆ ಮಾಡಿದೆ. ಮನೆಯನ್ನು ನಾವು ಹೇಗೆ ಚೊಕ್ಕವಾಗಿ ಇಟ್ಕೊಂಡು, ನಾವು ಮಲಗೋ ಕೋಣೆಯನ್ನು ಯಾವ ರೀತಿ ಶುದ್ಧವಾಗಿ ಇಟ್ಕೊಂಡು, ನಾವು ಶುದ್ಧವಾದ ಆಹಾರವನ್ನು ಹೇಗೆ ತಿಂತೇವೆ, ಯಾವ ಆಹಾರ ಪೌಷ್ಟಿಕತೆಯಿಂದ ಇರುತ್ತೆ ಅನ್ನೋದನ್ನು ನಾವು ಗಮನಿಸಿ ಅದನ್ನು ಸೇವಿಸ್ತೇವೆ. ಅದೆಲ್ಲದಕ್ಕಿಂತ ಪ್ರಮುಖವಾದಂಥ ಅಂಶ ಜೀವ, ಜಲ ಮತ್ತು ವಾಯು. ಇದಕ್ಕೋಸ್ಕರ ದೂರದೃಷ್ಟಿಯನ್ನು ಇಟ್ಟು ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಯಾರಾಗಲೂ ಪರಿಸರದ ಬಗ್ಗೆ ಕಾಳಜಿಯನ್ನಿಟ್ಟು ಕಾರ್ಯಕ್ರಮವನ್ನು ರೂಪಿಸಿ ಕಾಯ್ದೆಯನ್ನು ರೂಪಿಸಿದ್ರೆ ಉಕ್ಕಿನ ಮಹಿಳೆ ದುರ್ಗೆ ಎಂದೇ ಖ್ಯಾತಿಯಾಗಿತ್ತಂತ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾರಣ ಅಂತಂದ್ರೆ ಅತಿಶಯೋಕ್ತಿ ಅಲ್ಲ ಅನ್ನೋದನ್ನ ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಹೀಗೆ ಮಾಡಿದ ರೀಲ್ಸ್ ಅನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಿದೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗಮನ ಸೆಳೆಯುವ ರೀಲ್ಸ್ ಅನ್ನ ಆಯ್ಕೆ ಸಮಿತಿ ಮಾಡಲಿದೆ. ಇನ್ನು ದಿವಂಗತ ಇಂದಿರಾ ಗಾಂಧಿಯವರ ಜನ್ಮದಿನ ಪ್ರಯುಕ್ತ ನವೆಂಬರ್ 19ರಂದು ಬೆಂಗಳೂರಿನಲ್ಲಿ ನಡೆಯಲಿರೋ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ 3 ರೀಲ್ಸ್ಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಮತ್ತೆ ಇನ್ನೇಕ್ ತಡ, ಬೇಗ ರೀಲ್ಸ್ ಮಾಡಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ನವೆಂಬರ್ 5ರ ಒಳಗೆ ಈ ರೀಲ್ಸ್ ಕಳುಹಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.